ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಸದ್ಯ ಚೇತರಿಸ್ಕೊಂಡಿದ್ದೀರಲ್ಲ, ಈಗ ಆರಾಮಾಗಿ ದೆಹಲಿಗೆ ಹೋಗ್ಬೋದು, ಯಾವ ಯೋಚನೆನೂ ಇಲ್ಲ. ಡೆಲ್ಲಿಗ? ಯಾಕೆ ಮಾವ? ಯಾಕೆ ಚಂದನ್ ಹೀಗೆ ಕೇಳ್ತಾ ಇದೆಯಾ? ನಮ್ಮ ಹೊಸ ಪ್ರಾಜೆಕ್ಟ್ ಮರ್ತೋಯ್ತಾ? ಎಂಗೇಜ್ಮೆಂಟ್ ಸಂಭ್ರಮದಲ್ಲಿ ಎಲ್ಲ ಮರ್ತ್ಬಿಟ್ಟಿದ್ಯಲ್ಲ? ಹೌದಲ್ವಾ, ಆ ಮೀಟಿಂಗ್ ನಿಜವಾಗ್ಲೂ ಮರ್ತೋಯ್ತು ಮಾವ. ಒಂದು ಕೆಲಸ ಮಾಡಿ, ಆ ಮೀಟಿಂಗ್ ನೀವೇ ಅಟೆಂಡ್ ಮಾಡಿ, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಿಬಿಡಿ. ಏನು ಚಂದು ಹೀಗೆ ಹೇಳ್ತಿದ್ಯಾ? ಹುಡುಗಾಟ ಆಡ್ತಿಲ್ಲ ತಾನೇ? ಇಲ್ಲ ಮಾವ, ತುಂಬ ಸೀರಿಯಸ್ ಆಗಿ ಹೇಳ್ತೀನಿ. ಅಮ್ಮನ್ನ ಈ ಸ್ಥಿತಿಲಿ ಬಿಟ್ಟು ನಾ ಎಲ್ಲೂ ಹೋಗಲ್ಲ. ಅಮ್ಮನ ಬೆಡ್ ರೆಸ್ಟ್ ಮುಗಿಯೋ ತನಕ ನಾನು ಬೇರೆ ಯಾವ ಕೆಲಸನೂ ಮಾಡಲ್ಲ. ಅಷ್ಟು ದೊಡ್ಡ ಪ್ರಾಜೆಕ್ಟು, ಈಗಾಗಲೇ ಅದ್ರ ಮೇಲೆ 3 ಕೋಟಿ ಹಣ ಸುರಿದಿದ್ದೀವಿ. ನಾವೇನಾದ್ರೂ ಹೋಗಲಿಲ್ಲ ಅಂದರೆ ಆ ಹಣ ಕೈ ಬಿಟ್ಟು ಹೋಗುತ್ತೆ ಅಷ್ಟೇ. ಮಾವ, ಲಾಭ ನಷ್ಟದ ಬಗ್ಗೆ ಮಾತಾಡಬೇಡಿ. ನನಗೆ ಮೊದಲು ಅಮ್ಮನ ಆರೋಗ್ಯ ಮುಖ್ಯ. ಬಿಸ್ನೆಸ್ ಅಂದಮೇಲೆ ಲಾಭ ನಷ್ಟ ಇದ್ದೇ ಇರುತ್ತೆ. ಅದು ನಿಜಾನ ಚಂದನ್, ಆದರೆ 3 ಕೋಟಿ ಅನ್ನೋದು ಕಡಿಮೆ ಅಮೌಂಟ್ ಅಲ್ಲ. ಗೊತ್ತಿದ್ದು ಅಷ್ಟು ಅಮೌಂಟ್ ಕಳ್ಕೊಳ್ಳೋದು ಬುದ್ಧಿವಂತತನ ಅಲ್ಲ. ಯಾರೆಷ್ಟೇ ಚರ್ಚೆ ಮಾಡಿದ್ರು ಅಷ್ಟೇ ಮಾವ, ನನ್ನ ನಿರ್ಧಾರ ಬದಲಾಗಲ್ಲ. ಅಮ್ಮ ಪೂರ್ತಿ ಹುಷಾರಾಗೋ ತನಕ ನಾ ಎಲ್ಲಿಗೂ ಹೋಗಲ್ಲ. ಚಂದು ಹಠ ಮಾಡಬೇಡ, ನನ್ಗೇನು ಆಗಿಲ್ಲ, ನಾನು ನೋಡ್ಕೋತೀನಿ. ನಾವೆಲ್ಲ ಇಲ್ವಾ ಚಂದು? ಪ್ಲೀಸ್ ದಯವಿಟ್ಟು ಎಲ್ಲ ಸುಮ್ಮನೆ ಇರಿ. ನಾನು ಹೋಗಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ಚಂದನ್, ನಿನಗೆ ಅಮ್ಮನ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ ಗೊಂಬೆ ಬಂದು ಅಮ್ಮನ್ನ ನೋಡ್ಕೋತಾಳೆ, ಆಗಬಹುದಲ್ವಾ? ಶ್ರುತಿ ಮನೆಗೆ ಬಂದು ಅಮ್ಮನ ನೋಡ್ಕೋತೀನಿ ಅಂದ್ರೆ ನಾನು ಡೆಲ್ಲಿಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಚಂದು, ನೀನು ಯೋಚನೆ ಮಾಡಬೇಡ, ಅತ್ತೆ ಜೊತೆಗೆ ನಾನು ಇರ್ತೀನಿ. ಯು ಡೋಂಟ್ ವರಿ, ನೀನು ಆರಾಮಾಗಿ ಹೋಗ್ಬಿಟ್ ಬಾ. ಇದು ನಿಜವಾದ ಲವ್ ಅಂದರೆ. ಚಂದನ್, ನಾನು ಯಾರಾದ್ರೂ ನರ್ಸ್ನ ಅಪಾಯಿಂಟ್ ಮಾಡ್ತೀನಿ. ಅಲ್ಲಿವರೆಗೂ ಗೊಂಬೆ ಅಮ್ಮನ ನೋಡ್ಕೋತಾ ಇರಲಿ, ಆಗಬಹುದಲ್ವಾ? ಸರಿ, ಹಾಗಾದರೆ ನಾನು ಹೋಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಲಾ? ಓಕೆ ಮಾವ. ಬಾಯ್ ಚಂದು. ಚಂದು, ಬಿಲ್ಲಿಂಗ್ ಫಾರ್ಮಾಲಿಟೀಸ್ ಏನಿದೆಯೋ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ. ಒಂದು 10 ನಿಮಿಷ ಎಲ್ಲರೂ ಹೊರಗಿರೋಣ. ಪಾರ್ವತಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಹಾಂ, ಸರಿ, ಬನ್ನಿ. ನನ್ನ ಮಗಳನ್ನ ನಿನ್ನ ಸೇವೆ ಮಾಡೋದಕ್ಕೆ ನಿನ್ನ ಮನೆಗೆ ಕರ್ಕೊಂಡು ಹೋಗೋ ಕಾರಣಕ್ಕೆ ಗೆದ್ದೆ ಅನ್ಕೋಬೇಡ. ನಿಜವಾದ ಆಟ ಶುರು ಆಗೋದು ಈಗ. ಕಲ್ಪನಾ, ನೀನು ನನ್ನ ಹೆಸರನ್ನ ಕರೆಯೋದು ನನಗಿಷ್ಟ ಇಲ್ಲ. ಗೊಂಬೆ ಮೈಯಲ್ಲಿ ಹರಿತಾ ಇರೋದು ಈ ಕಲ್ಪನಾಳ ರಕ್ತ. ಅದನ್ನು ಮರಿಬೇಡ. ದ್ವೇಷನ ಯಾರು ಬೇಕಾದರೂ ಮರಿಬಹುದು, ಆದರೆ ರಕ್ತ ಯಾವತ್ತೂ ದ್ವೇಷನ ಮರೆಯೋದಿಲ್ಲ. ನನ್ನ ಮಗಳು ನರನಾಡಿಗಳಲ್ಲಿ ಹರಿತಾ ಇರೋ ರಕ್ತಕ್ಕೆ ನನ್ನ ದ್ವೇಷದ ನೆನಪಿದೆ. ನನ್ನ ಗೊಂಬೆಗೆ ಪಾಠ ಕಲಿಸಿದವಳು ನಾನು. ನನ್ನ ಗೊಂಬೆ ಚೆನ್ನಾಗೆ ಪಾಠ ಕಲ್ತಿದ್ದಾಳೆ. ಇಷ್ಟು ದಿನ ನೆಮ್ಮದಿಯಾಗಿದ್ದೆ, ಅಷ್ಟೇ ನಿನ್ನ ಸುಖ. ಪ್ರತಿ ಕ್ಷಣನೂ ನೀನು ಚಿತ್ರಹಿಂಸೆ ಅನುಭವಿಸೋ ಹಾಗೆ ಮಾಡಲಿಲ್ಲ ಅಂದರೆ ನಾನು ಕಲ್ಪನಾನೇ ಅಲ್ಲ.
ನನ್ನ ಮಗಳು ಗೊಂಬೆ ಮೇಲಾಣೆ, ನಿನ್ನನ್ನು ಸುಖವಾಗಿರೋದಕ್ಕೆ ನಾನು ಬಿಡಲ್ಲ. ಅಕ್ಕ, ಆಕಾಶ ತಲೆ ಮೇಲೆ ಬಿದ್ದಂಗೆ ಯಾಕೆ ಕೂತಿದ್ಯಾ? ಹೋಗ್ತಿರೋದು ಯಾರ್ದೋ ಮನೆಗಲ್ವಲ್ಲ, ನಿನ್ನ ತಾತನ ಮನೆಗೆ. ಆ ಮನೆಗೆ ಹೋಗೋದು ದೊಡ್ಡ ವಿಷಯ ಅಲ್ಲ, ಆದರೆ ಅಲ್ಲಿಗೆ ಹೋಗಿ ನಾನು ಏನು ಮಾಡಲಿ? ನನಗೇನೂ ಗೊತ್ತಿಲ್ಲ. ನಿಂಗೆ ಬರಲ್ಲ ಅಂದ್ರೇನು? ನಿನ್ನ ತಂಗಿ ನನಗೆ ಬರುತ್ತಲ್ಲ. ಹೆಂಗಿದ್ರು ಫೋನ್ ಕೊಡ್ಸಿದ್ಯಾ. ಈ ಫೋನ್ಗೆ ಇಷ್ಟು ದಿವಸ ಯಾರೂ ಫೋನೇ ಮಾಡಿಲ್ಲ. ನೀನು ಅಲ್ಲಿ ಹೋಗ್ಬಿಟ್ಟು ನಿನ್ಗೇನಾರ ಮಾಡಬೇಕು ಅಂದಾಗ ನಾನು ಫೋನ್ ಮಾಡು, ನಾನು ಹೇಳ್ತಾ ಹೋಗ್ತೀನಿ, ನೀನು ಮಾಡ್ತಾ ಹೋಗು, ಅಷ್ಟೇ. ನೀನು ಹೇಳ್ದ ಸುಲಭ ಅಲ್ಲ. ಅದೇನೋ ಹೇಳ್ತಾರಲ್ಲ, ಗಣಪನ್ ಮಾಡೋದಕ್ಕೆ ಹೋಗಿ ಅವ್ರ ಅಪ್ಪನ್ ಮಾಡಿದ್ರು ಅಂತ, ಹಾಗಾಗತ್ತಷ್ಟೆ. ಅಕ್ಕ, ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಡುಗೆ ಮಾಡೋದ್ರೇನು ಬ್ರಹ್ಮವಿದ್ಯೆ ಅಲ್ಲ. ಅತ್ತೆ ಸೇವೆ ಮಾಡೋ ಭಾಗ್ಯ ಎಲ್ಲ ಸೊಸೆಂದ್ರಿಗೂ ಅಷ್ಟು ಸುಲಭವಾಗಿ ಸಿಗಲ್ಲ. ಅತ್ತೆನ ನಿಮ್ಮಮ್ಮ ಅನ್ಕೋ, ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ನೀನೇನೇ ಹೇಳು ಚಿನ್ನು, ಅತ್ತೆ ಮನೆಗೆ ಹೋಗ್ಬೇಕು ಅಂದ್ರೆ ನನಗೆ ಹೊಟ್ಟೆ ಒಳಗಡೆ ಚಿಟ್ಟೆ ಹಾರಾಡ್ದಂಗೆ ಆಗತ್ತೆ. ಅಕ್ಕ, ನೀನೇ ಯೋಚನೆ ಮಾಡು. ನೀನು ಕುಮಾರ ಅಮ್ಮನಿಗೆ ಹುಷಾರಿಲ್ಲ, ಅವ್ರ ಅಮ್ಮನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಲ್ವಾ? ನೀನು ಹಂಗೆ ನಿನ್ನ ರಾಜ್ಕುಮಾರ್ಗೆ ಸಂತೋಷ ಆಗುತ್ತೆ ಹೇಳು? ಹೋಗ್ ಚಿನ್ನು, ನಾನು ನನ್ನ ಕಷ್ಟ ಹೇಳ್ಕೊಳ್ತಿದ್ರೆ ನೀನು ನನ್ನ ರಾಜ್ಕುಮಾರ್ ನನ್ನ ಖುಷಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಸುಮ್ಮನೆ ಕಷ್ಟ ಕಷ್ಟ ಅಂತಿರ್ಬೇಡ. ನೀನು ಅಷ್ಟು ದೊಡ್ಡ ತುಂಬಿದ ಮನೆಗೆ ಸೊಸೆಯಾಗಿ ಹೋಗೋದು ಜನ್ಮ ಜನ್ಮಾಂತದ ಪುಣ್ಯ. ನೀನು ಹೇಳೋದು ಸರಿ, ನಾನು ಹೋಗೋದು ಸರಿ, ಆದರೆ ನಿನ್ನನ್ನು ಬಿಟ್ಟು ಹೋಗ್ಬೇಕಲ್ವಾ ಚಿನ್ನು? ಅಕ್ಕ, ಅವ್ರ ಮನೆ ದೂರ ಇಲ್ವಲ್ಲ. ನಿಂಗೆ ಬೇಕಾದಾಗ ಗಾಡಿ ಎತ್ಕೊಂಡು ಬರ್ಬೋದು, ಬೇಕಾದಾಗ ಫೋನ್ ಮಾಡ್ಬೋದು ಅಲ್ವಾ? ಸರಿ. ಕೂತ್ಕೋ. ಡಾಕ್ಟ್ರ್ ಏನೇ ಹೇಳಿದ್ದಾರೆ ಜ್ಞಾಪಕ ಇದೆ ತಾನೆ? 6 ತಿಂಗಳು ಈ ಬೆಡ್ಡಿಂದ ಎದ್ದೊಳಂಗಿಲ್ಲ, ಈ ರೂಮಿಂದ ಆಚೆ ಬರಂಗಿಲ್ಲ. ಓಕೆ? ಹೋಗೋ ಡಾಕ್ಟ್ರ್ ಹೇಳ್ತಾರೆ ಅಂತ ಅವ್ರು ಹೇಳ್ದಂಗೆಲ್ಲ ಕುಣಿಯೋಕ್ಕಾಗುತ್ತಾ? ರೆಸ್ಟ್ ತಗೋಬೇಕು ತಾನೆ, ತಗೊಂಡ್ರಾಯ್ತು. ಅಮ್ಮ, ನೀನ್ ನನ್ನ ಜೊತೆ ಹುಡುಗಾಟ ಆಡ್ತಿದ್ಯಾ? ಈ ವಿಷಯದಲ್ಲೆಲ್ಲ ನೀನ್ ತಮಾಷೆ ಮಾಡಬೇಡ. ಇನ್ನು ಆಸ್ಪತ್ರೆಯಿಂದ ಮನೆಯೊಳಗೆ ಈಗ ಕಾಲಿಟ್ಟಿದ್ಯಾ, ಆಗ್ಲೇ ತಗಾದೆ ತೆಗಿತಿದ್ಯಾ? ನಿನ್ನನ್ನು ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ನಗ್ಬೇಡ ನೀನು. ಯಾಕೆ ನಗ್ತಾ ಇದೀಯಾ? ಕೋಪ ಯಾಕೆ ಮಗನೇ ನಿನಗೆ? ನೀನು ಕೋಪ ಮಾಡ್ಕೊಂಡ್ಯಲ್ಲ, ಅದಕ್ಕೆ ನಗು ಬಂತು ಅಷ್ಟೆ. ಕೋಪ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ ನೀನು? ಪ್ಲೀಸ್. ಎಲ್ಲ ಎಷ್ಟೊಂದು ಬದಲಾಗೋಯ್ತಲ್ಲ ಚಂದು. ನಿನ್ನೆ ಮೊನ್ನೆ ಇನ್ನು ನೀನು ಅಂಬೆಗಾಲಿಟ್ಟು ನಡೆಯೋದನ್ನ ಕಲಿತೆ. ಮೊನ್ನೆ ಇನ್ನು ನಿನಗೆ ಉಪ್ಪು ತುಪ್ಪ ಕಲಸಿ ಚಂದಮ್ಮಮ್ಮನ್ ತೋರಿಸ್ತಾ ತಿನ್ಸಿದ್ ನೆನಪಿದೆ. ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದಿದ್ ಮಗುಗೆ ಚಾಕ್ಲೇಟ್ ಕೊಟ್ಟು ಸ್ಕೂಲಿಗೆ ಕಳಿಸ್ತಾ ಇದ್ದಿದ್ ನೆನಪಿದೆ. ಹೀಗೆ ನೋಡಿದ್ರೆ ನನ್ನ ಮಗುನೇ ಬೆಳೆದು ಮಗ ಆಗಿ ನನ್ನ ಮೇಲೆ ರೇಗ್ತಾ ಇದ್ದಾನೆ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ ಚಂದು. ನನ್ನ ಮಗ ನನ್ನನ್ನೇ ಮಗು ತರ ಟ್ರೀಟ್ ಮಾಡ್ತಾ ಇದ್ದಾನೆ. ಹೌದು, ಇವತ್ತಿಂದ ನೀನು ನನಗೆ ಚಿಕ್ಕ ಮಗುನೆ. ಓಕೆ? ನಾನು ಹೇಳ್ದಾಗೆ ಕೇಳಬೇಕು. ಆಯ್ತು ತಂದೆ. ಚಂದನ್, ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ. ನಾನು ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಾಕಿ ಇರೋದು ಅಂದರೆ ನಾನು ನಿನ್ನ ಹೊರಡೋದು ಒಂದೇ. ರೆಡಿ ತಾನೆ? ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮಾವ. ಅಲ್ಲ,
ನೀವು ಒಬ್ಬರೇ ಹೋಗಿ ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ನೀವೇ ಹೇಳಿ, ಅಮ್ಮನ್ನ ಈ ಸ್ಥಿತಿಲಿ ಬಿಟ್ಟು ಹೇಗೆ ಬರೋಕ್ಕಾಗತ್ತೆ? ಚಂದನ್, ಆಗಲೇ ಹೊರಡ್ತೀನಿ ಅಂತ ಹೇಳ್ದೆ, ಈಗಾಗಲೇ ಮನಸ್ಸು ಚೇಂಜ್ ಮಾಡ್ಕೊಂಡಿದ್ಯಾ? ಹಿಂಗಂದ್ರೆ ಹೆಂಗೆ? ನೀನೇ ಬರಲ್ಲ ಅಂದರೆ ಯೋಚಿಸ್ಬೇಡ ರಂಜಿತ್, ಚಂದು ಬಂದೇ ಬರ್ತಾನೆ. ನೀನು ರೆಡಿಯಾಗಿ ಹೋಗಿ. ಥ್ಯಾಂಕ್ಸ್. ಚಂದು, ನಾವೊಂದು 2 hours ಅರ್ಲಿ ಆಗಿರಬೇಕು ಏರ್ಪೋರ್ಟ್ನಲ್ಲಿ. ನಾನೆಲ್ಲ ರೆಡಿ ಮಾಡ್ತಿರ್ತೀನಿ, ನೀನು ಬೇಗ ಬಾ. ಚಂದು, ಮೊದಲು ರೆಡಿಯಾಗು, ಹಠ ಮಾಡಬೇಡ. ಅಮ್ಮ, ನನಗೆ ಹೋಗೋದಕ್ಕೆ ಯಾಕೋ ಮನಸ್ಸು ಒಪ್ತಾ ಇಲ್ಲ. ಸುಮ್ಮನೆ ಫೋರ್ಸ್ ಮಾಡಬೇಡ. ಚಂದು, ತಾಯಿನೇ ದೇವರು ಅಂತಾರೆ, ಅದನ್ನು ಕೇಳಿಸ್ಕೊಂಡಿದ್ಯಾ. ಆದರೆ ಕರ್ತವ್ಯನೇ ದೇವರು ಅಂತಾರೆ, ಅದನ್ನು ಕೇಳಿಸ್ಕೊಂಡಿಲ್ವಾ ನೀನು? ಇದು ತುಂಬ ದೊಡ್ಡ ಕಾಂಟ್ರಾಕ್ಟು. ಇದನ್ನು ಒಪ್ಕೊಂಡ್ರೆ ಕಂಪ್ನಿಗೆ ತುಂಬ ಲಾಭ ಆಗುತ್ತೆ, ಒಪ್ಕೊಳ್ದಿದ್ರೆ ತುಂಬ ನಷ್ಟ ಆಗುತ್ತೆ ಅಂತ ನೀನೇ ಹೇಳ್ತಾ ಇದ್ದೆ. ಚಂದು, ನಿನ್ನ ನಂಬ್ಕೊಂಡು 100 ಸಂಸಾರಗಳು ಬದುಕ್ತಾ ಇವೆ. ನೀನು ನಿನ್ನ ತಾಯಿ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡ, ನಿನ್ನನ್ನೇ ನಂಬ್ಕೊಂಡಿರೋ 100 ತಾಯಂದ್ರ ಬಗ್ಗೆ ಯೋಚನೆ ಮಾಡು. ನನ್ನೇನೋ, ನನ್ನ ನೋಡ್ಕೊಳಕ್ಕೆ ಈ ಮನೆ ತುಂಬ ಜನ ಇದ್ದಾರೆ. ಸರಿಮಾ, ಮನಸ್ಸು ಬೇಡ ಅಂತಿದೆ, ಆದರೆ ನಿನ್ನ ಮಾತು ಹೋಗು ಅಂತಿದೆ. ಹೋಗ್ತೀನಿ. ಹೋಗ್ತೀನಿ ಅಂತ ಅನ್ಬಾರ್ದು ಅಂದ್ರೆ ಕೇಳದೇ ಇಲ್ವಲ್ಲ. ಹೋಗ್ಬಿಟ್ಟು ಬರ್ತೀನಿ ಅನ್ಬೇಕು. ಆಯ್ತಮ್ಮ, ಹೋಗಿ ಬರ್ತೀನಿ. ನನ್ನ ಒಳ್ಳೆ ಮಗು. ಗಿರಿ, ಏಲ್ಲ ಏನು ಇಲ್ಲ. ಏನ್ ಅದು ಕೈಯಾಗಿ ಇಟ್ಕೊಂಡಿರೋದು? ಏನು ಇಲ್ಲ ಅನ್ನಲ್ಲ. ಲೇ ಇರಿ, ಎಲ್ಲಿಗ್ಲ ಹೆಂಗ್ ಓಡಾಯ್ತಾ ಇದೆಯಾ? ಬಿದ್ರಲ್ಲ ಕಳಕಿಲ್ವಾ? ಚಿಕ್ಕಪ್ಪ, ನಾನು ನಿಮ್ಮನ್ನೇ ಹುಡುಕ್ತಿದ್ದೆ. ಯಾಕ್ಲಾ, ದುಡ್ಡು ಗಿಡ್ಡು ಏನಾರು ಬೇಕಾಯ್ತಾ? ಚಾಕ್ಲೇಟ್ ತಗತಿಯಾ? ನಂಗೇನು ಬೇಡ, ನಾನು ನಿಂಗೆ ಇದನ್ನ ತೋರ್ಸಕ್ ಬಂದೆ. ಏನ್ಲ ಇದು ಬಟ್ಟೆ ಚೂರು? ತಾತಮ್ಮ ಸತ್ತಿರುವಾಗ ತಾತಮ್ಮನ ಕೈಯಲ್ಲಿ ಈ ಬಟ್ಟೆ ಚೂರು ಸಿಕ್ತು. ದಾಂದೆ, ನೀವ್ ಹೇಳ್ತಿರೋ ದಿಟ್ವಾ? ತತ್ತ ಇಲ್ಲಿ